ನನಗನ್ಸೋದು ಆದರ್ಶ್ ಅವರೆಲ್ಲ ಒಂದ್ ಕಡೆ ಈಗ ನಾವು ರಾಷ್ಟ್ರೀಯ ಪಕ್ಷಗಳು ಅಂತ ತಗೊಂಡಾಗ ಬಿಜೆಪಿ ಕಾಂಗ್ರೆಸ್ ಅಂತ ಬಂದಾಗ ಬಿಜೆಪಿ ಸ್ಟ್ರಾಂಗೋ ಕಾಂಗ್ರೆಸ್ ಸ್ಟ್ರಾಂಗೋ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ವೀಕು ಅನ್ನೋ ಚರ್ಚೆ ನಡೀತಾ ಇದೆ. ನಾಯಕತ್ವದ ಕೊರತೆ ಆಗಿರ್ಬೋದು, ಹೋರಾಟ ಕಾಂಗ್ರೆಸ್ನ ಮೂಲ ಉದ್ದೇಶ. ಬಟ್ ಇವತ್ತು ಹೋರಾಟ ಮಾರಾಟ ಆಗ್ಬಿಡ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ಜನಕ್ಕೆ ರೀಚ್ ಆಗುವಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಅಂತ? ಜನಕ್ಕೆ ರೀಚ್ ಆಗುವಲ್ಲಿ ಕಾಂಗ್ರೆಸ್ ವಿಫಲ ಆಗಿಲ್ಲ. ಓಕೆ, ಜನಕ್ಕೆ ಕಾಂಗ್ರೆಸ್ ರೀಚ್ ಆಗ್ತಿದೆ. ಬಟ್ ಏನಾಗಿದೆ ಅಂದ್ರೆ ನೀವು ಪರ್ಸ್ಪೆಕ್ಟಿವ್ಸ್ ನೋಡ್ಬೇಕು. ಯಾವುದಕ್ಕಾದ್ರೂ ಈಗ ಒಂದು ಹೋರಾಟ, ಜನ ಹೋರಾಟ ಹೊರಟ್ರೆ, ಫ್ರೆಂಚ್ ರೆವಲ್ಯೂಷನ್ ಆಯ್ತು ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟ ಆಯ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಏನಾಗುತ್ತೆ, ಸ್ವಾತಂತ್ರ್ಯ ಹೋರಾಟದ ಒಂದು ಆಸ್ಪೆಕ್ಟ್ಸ್ ಇಟ್ಕೊಂಡವರು, ಸ್ವಾತಂತ್ರ್ಯ ಹೋರಾಟದ ತ್ಯಾಗವನ್ನ ಅರ್ಥವರು ಇರೋವರೆಗೆ ಆ ಸ್ವಾತಂತ್ರ್ಯ ಹೋರಾಟದ ವ್ಯಾಲ್ಯೂ ತುಂಬಾ ಹೈ ಇರುತ್ತೆ. ಅದು ಬರ್ತಾ ಬರ್ತಾ ನೆಕ್ಸ್ಟ್ ಇನ್ಯಾವುದೋ ಒಂದು ಹೋರಾಟ ಬೇಕು, ಇನ್ನೊಂದು ಯಾವುದೋ ಒಂದು ರೂಟ್ ಬೇಕು, ಜನಕ್ಕೆ ಒಂದು ಮಾರ್ಗದರ್ಶನ ಬೇಕು. ಅಂದ್ರೆ ಒಂದು ಸಮಾಜದ ಸೃಷ್ಟಿಗೋ ಅಥವಾ ಒಂದು ಸಮನ್ವಯತೆ ಸೃಷ್ಟಿಗೋ ಒಂದು ಸರ್ವ ಸ್ವತಂತ್ರಕ್ಕೋ ಒಂದು ರೂಟ್ ಬೇಕು. ಆ ತರದ ಹೋರಾಟಗಳು ಆಗದೆ ಇದ್ರೆ ಅಥವಾ ಆ ಪರ್ಸ್ಪೆಕ್ಟಿವ್ಗೆ ಒಂದು ಸ್ವಲ್ಪ ಹುಳಿ ಹಿಂಡುವ ವಿಷಮಿಶ್ರಿತ ಪರ್ಸ್ಪೆಕ್ಟಿವ್ ನ ಸೃಷ್ಟಿ ಮಾಡಿ ಇದು ಅತ್ಯದ್ಭುತ ಅಂತ ಹೆಲ್ಯುಸಿನೇಷನ್, ಇಮ್ಯಾಜಿನೇಷನ್ ಸೃಷ್ಟಿ ಮಾಡುವ ಸಂಘಟನೆಗಳು ಹುಟ್ಟಿದ್ರೆ ಅದು ಒಂದು ಡಿವೇಟ್ ಆಗ್ಬೋದು. ಆದ್ರೆ ನಿಮಗೆ ಹೇಳ್ತೀನಿ, ಇತಿಹಾಸದಲ್ಲಿ ಯಾವತ್ತೂ ಭಾರತದ ಇತಿಹಾಸ ತೆಗೆದುಕೊಂಡೋದ್ರು ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ, ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ ತಕ್ಷಣ ಒಂದು ಪಕ್ಷ ಅಂತ ನೋಡೋದು, ಒಂದು ಅತ್ಯಂತ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಧ್ವನಿಯಾಗುವ ಒಂದು ವಿಷನ್ ಇದೆಯಲ್ಲ, ಆ ಶ್ರಮಿಕ ವರ್ಗಕ್ಕೆ, ರೈತ ವರ್ಗಕ್ಕೆ, ಮಹಿಳೆಯರಿಗೆ ಆರ್ಥಿಕ ಚೈತನ್ಯವನ್ನು ಕೊಡುವ ಒಂದು ವಿಷನ್ ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆ ವೀಕ್ ಆಗ್ಬೋದು. ಬಟ್ ಮತ್ತೆ ಯಾವುದೋ ಒಂದು ಹೋರಾಟ ಹುಟ್ಟಿ ಮತ್ತೆ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇದನ್ನ ನೀವು ಫಿನಿಕ್ಸ್ ತರ ಎದ್ದು ಬರೋದು ಅಥವಾ ಗಿಡುಗದ ಕೊಕ್ಕು ಮುರ್ಕೊಂಡು 10-15 ವರ್ಷದ ನಂತರ ಒಂದು ಪೀರಿಯಡ್ ಅಂತ ಇರುತ್ತಲ್ಲ, ಆ ಪೀರಿಯಡ್ಗೂ ನೀವು ಕನೆಕ್ಟ್ ಮಾಡ್ಬೋದು. ಬಟ್ ಕಾಂಗ್ರೆಸ್ ಅನ್ನುವ ಮನಸ್ಥಿತಿ, ಕಾಂಗ್ರೆಸ್ ಅನ್ನುವ ಪಕ್ಷ ಯಾವತ್ತೂ ವೀಕ್ ಆಗದೇ ಇಲ್ಲ. ಈ ದೇಶದಲ್ಲಿ ಇನ್ನೂ 100 ವರ್ಷ ಬಿಟ್ಟರು, ಹೊಸ 100 ಪಕ್ಷಗಳು ಹುಟ್ಟಿದ್ರು, ಕಾಂಗ್ರೆಸ್ ವಿಲ್ ಬಿ ದೇರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.